ಅಡ್ಡದಾರಿಗಳಿಲ್ಲ. ಜೀವನದಲ್ಲಿ ಯಶಸ್ಸಿಗೆ ಅಡ್ಡದಾರಿಗಳಿಲ್ಲ. ನಮ್ಮಲ್ಲೊಂದು ಮಾತಿದೆ, ನಾವು ಸಾಯ್ಬೇಕಂತ ಸ್ವರ್ಗ ಕಾಣಬೇಕಂತ. ಹಾಗೆ ಕಠಿಣ ಶ್ರಮವನ್ನು ನಾವು ವಹಿಸಬೇಕು, ಅದಕ್ಕೆ ತಕ್ಕದಾದ ಪ್ರತಿಫಲ ನಮಗೆ ಸಿಕ್ಕೇ ಸಿಕ್ಕತ್ತೆ. ಕೆಲವರಿಗೆ ಭಾಳ ಬೇಗ ಸಿಗ್ಬೋದು, ಕೆಲವರಿಗೆ ತಡವಾಗಿ ಸಿಗ್ಬೋದು. ಆದರೆ ಒಂದು ಮಾತು ನಾನು ಜೀವನದಲ್ಲಿ ಈಗ 50 ವರ್ಷ ದಾಟಿದವನಾಗಿ ನಿಮಗೆ ಎಲ್ಲ ಹೊಸ ವಿದ್ಯಾರ್ಥಿಗಳಿಗೆ ಪದವೀಧರರಿಗೆ ಹೇಳ್ಬೋದಾಗಿದ್ದೇನು ಅಂತಂದರೆ, ನಿಮ್ಮ ಜೀವನದಲ್ಲಿ ಯು ಗೆಟ್ ವಾಟ್ ಯು ಡಿಸರ್ವ್. ಇದು ಖಂಡಿತ. ಯು ಗೆಟ್ ವಾಟ್ ಯು ಡಿಸರ್ವ್. ನೀವು ಎಷ್ಟು ಶ್ರಮ ಪಡ್ತೀರೋ, ನೀವು ಎಷ್ಟು ಮಹತ್ವಾಕಾಂಕ್ಷೆಯಿಂದ ಕೆಲಸ ಮಾಡ್ತೀರೋ, ಅದಕ್ಕೆ ತಕ್ಕದಾಗಿ ಶ್ರೇಯಸ್ಸು ನಿಮ್ಮದಾಗುತ್ತೆ. ನೆನ್ಪಿಟ್ಕೊಳ್ಳಿ, ನಿಮ್ಮ ಗುರಿನೇ 35 ಮಾರ್ಕ್ಸ್ ತಗೊಳ್ಳೋದಾದರೆ ಪರೀಕ್ಷೆಯಲ್ಲಿ ನಿಮಗೆ ಎಷ್ಟು ಬರ್ತದೆ? ಫೇಲ್ ಆಗಿ ಹೋಗ್ತೀರಿ. ನಿಮ್ಮ ಗುರಿ 100 ಆಗಿರಬೇಕು, ಆಗ 95 ಆದರೂ ಬರುತ್ತೆ. ನಮ್ಮ ಸ್ನೇಹಿತರೊಬ್ಬರು ಹೇಳ್ತಾ ಇದ್ರು, ಜೀವನದಲ್ಲಿ ದೊಡ್ಡ ಕನಸುಗಳನ್ನು ಕಾಣಬೇಕು ಅಂತ. ಹಾಗೆ ನಾವು ಯಾವುದೇ ಕ್ಷೇತ್ರದಲ್ಲಿರಲಿ, ನಮ್ಮ ಕನಸುಗಳು ದೊಡ್ಡದಾಗಿರಬೇಕು. ಕನಸುಗಳೇ ನಮ್ಮ ನಿರೀಕ್ಷೆಯ ಜೀವನದಲ್ಲಿ ಚಿಕ್ಕದಾಗೋದ್ರೆ ನಾವು ಎತ್ತರವಾಗಿ ದೊಡ್ಡದಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಇವತ್ತು ಪದವೀಧರರಾದಂಥ, ಪದವಿ ಪಡೆದಂಥ ನಿಮ್ಮ ಎಲ್ಲರಿಗೂ ನಾನು ಹೇಳುವಂಥದ್ದಿಷ್ಟೇ, ಜೀವನದಲ್ಲಿ ದೊಡ್ಡ ಕನಸುಗಳನ್ನು ಕಾಣಿ. ಬೇರೆ ಬೇರೆ ಕ್ಷೇತ್ರದಲ್ಲಿ ಆಕಾಶದೆತ್ತರಕ್ಕೆ ಬೆಳೆಯೋದನ್ನು ಕಲ್ತ್ಕೊಳ್ಳಿ. ಹಠ ಮಾಡಿ, ಅದಕ್ಕೆ ಕಷ್ಟಪಡಿ, ಖಂಡಿತವಾಗಿ ಯಶಸ್ಸು ನಿಮ್ಮದಾಗ್ತದೆ. ಇನ್ನು ಅಪ್ಪ ಮಾಡಿದ ದುಡ್ಡಿನಲ್ಲೋ ಮಾವ ಮಾಡಿದ ದುಡ್ಡಿನಲ್ಲೋ ಮೇಲೆ ಬರುವವರು ಕೆಲವರು. ಆದರೆ ನೆನಪಿಟ್ಕೊಳ್ಳಿ, ಅವರ ಯಶಸ್ಸು ಅವ್ರದ್ದಲ್ಲ. ನೀವೇನು ಸಾಧನೆ ಮಾಡಿದೀಯಾ ಅನ್ನೋದು ನಿಮ್ಮ ಆತ್ಮಸಾಕ್ಷಿಗೆ ನೀವು ಕೊಡಬೇಕಾದಂಥ ಉತ್ತರ. ಅದು ನೀವು ಶ್ರಮ ವಹಿಸಿ ಗೆದ್ದರೆ ಮಾತ್ರ ಅದಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ನಾನು ಎಲ್ಲ ಪದವೀಧರರಲ್ಲಿ ಕೇಳಿಕೊಳ್ಳುವಂಥದ್ದಿಷ್ಟೇ, ನೀವು ದುಡಿಬೇಕು, ನೀವು ತುಪ್ಪ ತಿನ್ನಬೇಕು. ಬೇರೆಯವರ ದುಡಿಮೆಯಲ್ಲಿ ತುಪ್ಪ ತಿನ್ನುವ ಕನಸನ್ನು ನಾವು ಕಾಣಬಾರ್ದು. ನಮಗೆ ಯಶಸ್ಸು ನಾವು ಎಷ್ಟು ಶ್ರಮ ವಹಿಸ್ತೇವೋ ಅಷ್ಟರ ಮಟ್ಟಿಗೆ ನಮ್ಮ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ನಾನು ಹೇಳಬಲ್ಲೆ. ಈ ಸಂದರ್ಭದಲ್ಲಿ ನನಗೆ ಯಾವಾಗಲೂ ಕಾಡುವಂಥ ಒಂದು ಸಣ್ಣ ಕಥೆಯನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಇದು ಇವತ್ತಿನ ಭಾರತೀಯ ಸಂದರ್ಭಕ್ಕೆ ಬಹಳ ಮುಖ್ಯ ಅಂತ ನನಗೆ ಅನ್ನಿಸ್ತದೆ. ಗಂಡಬೇರುಂಡ ಪಕ್ಷಿಯ ಬಗ್ಗೆ ನೀವೆಲ್ಲ ಕೇಳಿರ್ತೀರ. ಯಾವುದು ಅಂತ ಗೊತ್ತಾ? ಗಂಡಬೇರುಂಡ ಒಂದು ಕಾಲ್ಪನಿಕ ಹಕ್ಕಿ. ಅದು ಮೈಸೂರು ಸಂಸ್ಥಾನದ ಲೋಗೋ ಆಗಿತ್ತು. ಇವತ್ತಿಗೂ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಲೋಗೋ ಯಾವುದು ಕೇಳಿದ್ರೆ ನೀವು ನೋಡಿ, ಅದು ಗಂಡಬೇರುಂಡ ಪಕ್ಷಿ. ಇದಕ್ಕೆ ಕರ್ನಾಟಕದಲ್ಲಿ ಬಹಳ ಮಹತ್ವದ ಸ್ಥಾನ. ಯಾತಕ್ಕಂತಂದ್ರೆ ನಮ್ಮ ಮೈಸೂರು ಅರಸರ ಲಾಂಛನ ಈ ಗಂಡಬೇರುಂಡ ಪಕ್ಷಿಯಾಗಿತ್ತು. ಇಂಥದ್ದೊಂದು ಪಕ್ಷಿ ಇತ್ತೋ ನಮಗೆ ಗೊತ್ತಿಲ್ಲ, ಆದರೆ ಅದರ ಕಲ್ಪನೆ ತುಂಬ ಚೆನ್ನಾಗಿದೆ. ಒಂದು ಪಕ್ಷಿ, ಒಂದು ಹೊಟ್ಟೆ, 2 ಕೊಕ್ಕು. ಅದಕ್ಕೆ ಆ ಕಡೆ ಒಂದು ಬಾಯಿ, ಈ ಕಡೆ ಒಂದು ಬಾಯಿ, ಆ ಕಡೆ ಒಂದು ಕೊಕ್ಕು, ಈ ಕಡೆ ಒಂದು ಕೊಕ್ಕು. ಆದರೆ 2 ಕೊಕ್ಕುಗಳು ಒಂದೇ ದೇಹದಲ್ಲಿ ಸೇರ್ತವೆ. ಅದಕ್ಕೆ 2 ಕಾಲು. 2 ಕಾಲಿನ, 2 ಕೊಕ್ಕಿನ, 2 ಬಾಯಿಯ ಒಂದು ಪಕ್ಷಿ, ಕಾಲ್ಪನಿಕ ಪಕ್ಷಿ ಈ ಗಂಡಬೇರುಂಡ. ಇದಿತ್ತೋ ಇಲ್ಲೋ ಪ್ರಶ್ನೆ ಅಲ್ಲ ನಮಗೆ, ಅದು ಹೇಳುವಂಥ ನೀತಿ ಭಾಳ ಮುಖ್ಯವಾದದ್ದು. ಈ ಒಂದು ಗಂಡಬೇರುಂಡ ಪಕ್ಷಿ ಪ್ರತಿ ದಿವಸ ಆಹಾರವನ್ನು ಹುಡುಕೊಂಡು ಹೋಗ್ತಾ ಇತ್ತಂತೆ. ನಮ್ಮ ಪಾರಿವಾಳಗಳು ಹೋಗ್ತಾವಲ್ಲ ಹಾಗೆ, ಅಥವಾ ನವಿಲುಗಳು ಹೋಗ್ತಾವಲ್ಲ ಹಾಗೆ, ಗಂಡಬೇರುಂಡ ಆಹಾರವನ್ನು ಹುಡ್ಕೊಂಡು ಹೋಗ್ತಾ ಇತ್ತಂತೆ. ಒಂದು ಕೊಕ್ಕು ಕಾಳುಗಳು ಅದಕ್ಕೇನು ಸಿಗ್ತದೆ ಅದು ತಿಂತಾ ಇತ್ತು, ಇನ್ನೊಂದು ಕೊಕ್ಕು ಅದಕ್ಕೆ ಸಿಕ್ಕೋದನ್ನು ತಿಂತಾ ಇತ್ತು. ಗ್ರಾಚಾರಕ್ಕೆ ಒಂದು ದಿವಸ ಏನಾಯ್ತಂತೆ, ಬಲದ ಕೊಕ್ಕಿಗೆ ಬೇಕಾದಷ್ಟು ಹಣ್ಣು ಹಂಪಲುಗಳು ಕಾಳುಗಳು ಸಿಕ್ತು, ಎಡದ ಕೊಕ್ಕಿಗೆ ಏನೂ ಸಿಕ್ಕಲಿಲ್ಲ. ಎಡದ ಕೊಕ್ಕು ಕೇಳಿಕೊಂಡಂತೆ ಬಲದ ಕೊಕ್ಕನ್ನು, ಅಕ್ಕ ನನಗೂ ಒಂದು ಸ್ವಲ್ಪ ಕೊಡೆ, ನನಗೆ ಹಸುವಾಗ್ತಾ ಇದೆ ಅಂತ. ಆವಾಗ ಬಲದ ಕೊಕ್ಕು
ಭಾಳ ಸ್ವಾರ್ಥದಿಂದ ಹಾಗೂ ಅಹಂಕಾರದಿಂದ ಹೇಳ್ತಂತೆ, ಹೋಗೆ ಹೋಗೆ ನಿನಗೆ ಯಾರು ಕೊಡ್ತಾರೆ, ನನಗೆ ಸಿಕ್ಕಿದೆ ನಾನು ಉಣ್ತೇನೆ. ನೆನಪಿರಿ, ಅವರಿಬ್ಬರು ಉಂಡ್ರೆ ಹೋಗೋದು ಒಂದೇ ಹೊಟ್ಟೆಗೆ. ಆದರೂ ಬಲದ ಕೊಕ್ಕು ಬಹಳ ಅಹಂಕಾರದಿಂದ ಎಡದ ಕೊಕ್ಕಿಗೆ ಏನು ಸಿಕ್ಕದೆ ಹೋದಂಗೆ ತಾನೊಬ್ಬಳೇ ತಿಂತಂತೆ. ಆವಾಗ ಎಡದ ಕೊಕ್ಕಿಗೆ ತುಂಬ ಬೇಸರ ಆಯಿತು, ಅವಮಾನ ಆಯಿತು. ನನ್ನ ಪಕ್ಕದ ಈ ಕೊಕ್ಕು ಈ ಥರ ನನಗೆ ಅವಮಾನ ಮಾಡ್ತಲ್ಲ, ನನಗೇನೂ ಆಹಾರವನ್ನು ಕೊಡಲಿಲ್ಲಲ್ಲ, ಒಂದು ದಿವಸಕ್ಕಾಗಿ ಕಾಯ್ತೇನೆ, ಸರಿ ಬುದ್ಧಿ ಕಲಿಸ್ತೇನೆ ಇದಕ್ಕೆ ಅಂತ ಅಂದ್ಕೊಡ್ತಂತೆ. ಹಾಗೆ ದಿನಗಳು ಉದುಳ್ತಾ ಇತ್ತು. ಒಂದು ದಿವಸ ಪಕ್ಷಿ ಹೀಗೆ ಆಹಾರ ಹುಡ್ಕೊಂಡು ಹೋಗುವಾಗ ಎಡಕೊಕ್ಕಿನ ಕಡೆಗೆ ಒಂದು ವಿಷಕಾರಿ ಹಣ್ಣು ಇತ್ತಂತೆ. ಆಗ ಆ ಕೊಕ್ಕು ನಿರ್ಣಯ ಮಾಡ್ತು, ನನಗೆ ಆಹಾರ ಕೇಳಿದರೆ ಕೊಡಲಿಲ್ಲಲ್ಲ, ಇದು ಇವತ್ತಿಗೆ ಸರಿ ಬುದ್ಧಿ ಕಲಿಸ್ತೇನೆ, ಏನು ವಿಷಕಾರಿ ಹಣ್ಣನ್ನು ತಿಂತೇನೆ ಅಂತ ಗಾಬರಿಯಿಂದ ಆ ಕಡೆ ಹೋಯ್ತಂತೆ. ಆಗ ಬಲಕೊಕ್ಕು ಗಾಬರಿಯಾಗಿ, ಅಕ್ಕ ಅಕ್ಕ ದಯಮಾಡಿ ಆ ಹಣ್ಣನ್ನು ತಿನ್ನಬೇಡ, ತಿಂದರೆ ನೀನೊಬ್ಬಳಲ್ಲ ನಾನು ಸಾಯ್ತೀನಿ, ದಯಮಾಡಿ ಅದನ್ನು ತಿನ್ನಬೇಡ ಅಂತ ಹೇಳ್ತಂತೆ. ಆವಾಗ ಎಡಕೊಕ್ಕು ಬಹಳ ಸೊಕ್ಕಿನಿಂದ, ಅವತ್ತು ನಾನು ಕೇಳಿದ್ರೆ ನೀನು ಕೊಟ್ಟಿಯಾ, ಇವತ್ತು ನಾನು ನಿನಗೆ ಕೊಡೋದಿಲ್ಲ, ನಾನೇ ತಿಂತೀನಿ, ನೀನು ಏನು ಮಾಡ್ತೀಯ ನೋಡೋಣ ಅಂಥೇಳಿ ಇಡಿಯಾಗಿ ಆ ವಿಷದ ಹಣ್ಣನ್ನು ತಿಂದುಬಿಡ್ತಂತೆ. ಇದರ ಪರಿಣಾಮವಾಗಿ ಏನಾಯಿತು, ಮರುದಿವ್ಸ ಬೆಳಗ್ಗೆ ಆಗೋದ್ರೊಳಗೆ ಎರಡು ಕೊಕ್ಕಿನ ಒಂದು ಹೊಟ್ಟೆಯ ವಿಶಿಷ್ಟ ಪ್ರಾಣಿ ಸತ್ತೋಯ್ತು, ವಿಶಿಷ್ಟ ಪಕ್ಷಿ ಸತ್ತೋಯ್ತು. ಸ್ನೇಹಿತರೆ, ನಿಮಗೆಲ್ಲರಿಗೂ ನೆನಪು ಮಾಡೋದಿಷ್ಟೇ, ಈ ಎರಡು ಕೊಕ್ಕಿನ ಒಂದು ಹೊಟ್ಟೆಯ ಪಕ್ಷಿ ಅದು ಈ ಭಾರತ ದೇಶ. ದಟ್ ಈಸ್ ಇಂಡಿಯಾ. ಪ್ಲೀಸ್ ರಿಮೆಂಬರ್, ನಮ್ಮಲ್ಲಿ ಅನೇಕ ಜನರಿರ್ಬೋದು, ಬೇರೆ ಬೇರೆ ಧರ್ಮಗಳಿರ್ಬೋದು, ಬೇರೆ ಬೇರೆ ಭಾಷೆ ಇರ್ಬೋದು, ಬೇರೆ ಬೇರೆ ಸಂಸ್ಕೃತಿಯವರು ಇರ್ಬೋದು, ಆದರೆ ನಮ್ಮೆಲ್ಲರ ಹೊಟ್ಟೆ ಒಂದೇ, ನಮ್ಮೆಲ್ಲರ ದೇಹ ಒಂದೇ, ನಮ್ಮೆಲ್ಲರ ಉಸಿರು ಒಂದೇ. ಬೇರೆ ಬೇರೆ ಕೊಕ್ಕು ನಮ್ಮದಾಗಿದ್ದರು ಒಂದೇ ದೇಹದವರು ನಾವು, ಒಂದೇ ಭಾರತೀಯರು ನಾವು ಅನ್ನುವಂಥ ನಂಬಿಕೆ, ಅನ್ನುವಂಥ ವಿಶ್ವಾಸ ನಮಗೆಲ್ಲರಿಗೂ ಬೇಕು. ಆ ರೀತಿಯ ಪ್ರೀತಿಯಿಂದ ನಾವೆಲ್ಲ ಬದುಕಬೇಕು. ಅದನ್ನು ಬಿಟ್ಟು ಒಂದು ಕೊಕ್ಕನ್ನು ಇನ್ನೊಂದು ಕೊಕ್ಕು ನಂಬದೇ ಹೋದಂಥ ಅಹಂಕಾರದಿಂದ ಅಸಡ್ಡೆ ಮಾಡುವಂಥ ಪರಿಸ್ಥಿತಿ ಬಂದರೆ ಇದರ ಪರಿಣಾಮ ಇಡೀ ಭಾರತ ಅನುಭವಿಸ್ತದೆ. ಅದಕ್ಕೆ ಅವಕಾಶವನ್ನು ನಾವು ವಿದ್ಯಾವಂತರು ಮಾಡಿಕೊಡಬಾರದು. ಅದಕ್ಕಾಗಿ ನಾನು ಹೇಳುವಂಥದ್ದು ಇಷ್ಟೇ, ಈ ಗಂಡ ಬೇರುಂಡದ ಕತೆ ನಮ್ಮಲ್ಲಿಯ, ಅದರಲ್ಲೂ ವಿದ್ಯಾವಂತರೇ ಈ ದೇಶದಲ್ಲಿ ಒಂದು ಸಾರಿ ಹೇಳಿದರು, ಸಾಕ್ಷರರು ರಾಕ್ಷಸರಾಗೋದು ಈ ದೇಶದ ಸಮಸ್ಯೆ ಅಂತ. ನಿಜವಾಗ್ಲೂ ಹೌದದು. ಸಾಕ್ಷರರಾಗಿ ಉಳಿಬೇಕು, ಒಳ್ಳೆಯ ಸಂಸ್ಕೃತಿಯನ್ನು ಬೆಳೆಸ್ಕೊಳ್ಬೇಕು. ನೀವೆಲ್ಲ ಇಲ್ಲಿ ಪದವಿ ಪಡೆದು ಹೋದವರು, ನೀವೆಲ್ಲ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಹಾಗೂ ಅಮರಜ್ಯೋತಿ ಕಾಲೇಜಿನ ರಾಯಭಾರಿಗಳು. ಎಲ್ಲಿ ಹೋದರೂ ತಲೆ ಎತ್ತಿ ನಾನು ಅಮರಜ್ಯೋತಿ ಕಾಲೇಜಿನ ವಿದ್ಯಾರ್ಥಿ ಅಂತ ಜೀವನದುದ್ದಕ್ಕೂ ಹೇಳುವಂಥ ಸ್ಥೈರ್ಯ ನಿಮಗೆ ಬರಬೇಕು. ನಾವು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಅಂತ ಹೇಳುವಂಥ ಹೆಮ್ಮೆ ನಿಮಗೆ ಇರಬೇಕು. ಯು ಆರ್ ದ ಅಂಬಾಸಿಡರ್ಸ್ ಆಫ್ ಅವರ್ ಯೂನಿವರ್ಸಿಟಿ ಆ್ಯಂಡ್ ಅಮರಜ್ಯೋತಿ ಕಾಲೇಜ್. ನಿಮ್ಮ ನಡವಳಿಕೆ ಸಮಾಜ ನಿಮ್ಮನ್ನು ಗುರುತಿಸುವ ಹಾಗೆ, ಇವರ ವ್ಯಕ್ತಿತ್ವ ಅಂಥದ್ದು ಅಂತ